ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇರೋದು ಪೃಥ್ವಿ ದೇಶ್ ಯೂಟ್ಯೂಬ್ ಚಾನಲ್. ಫಸ್ಟ್ ನಮ್ಮ ಚಾನಲ್ಗೆ ಎಲ್ಲರೂ ಸ್ವಾಗತ ಸುಸ್ವಾಗತ. ಒಂದು ಹೊಸ ಉದ್ಯೋಗ ಮಾಹಿತಿ ಬಂದಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಗೆ ಹೊಸ ನೇಮಕಾತಿ ಆರಂಭವಾಗಿದೆ. ಇಲ್ಲಿ ನರ್ಸು, ಕ್ಲರ್ಕು ಮತ್ತು ವಾರ್ಡನ್ ಹುದ್ದೆ ಅರ್ಜಿ ಕರೆದಿದ್ದಾರೆ. ಈ ಹುದ್ದೆಗೆ SLC ಮತ್ತು PUC ಹಾಗೂ ಡಿಪ್ಲೊಮಾ ಪಾಸ್ ಕೂಡ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ನಮಗೆ ಈ ವಿಡಿಯೋದಲ್ಲಿ ಎಷ್ಟು ಹುದ್ದೆ ಖಾಲಿವೆ ಮತ್ತು ಯಾರು ಅಪ್ಲೈ ಮಾಡಬೇಕಾಗುತ್ತೆ, ಎಜುಕೇಷನ್ ಹಾಗೂ ಸ್ಯಾಲರಿ, ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು, ಏನು ಮಾಹಿತಿ ಬಂದಿದೆ ಅಂತ ಈ ವಿಡಿಯೋದ ಸಂಪೂರ್ಣ ನೋಡೋಣ. ವಿಡಿಯೋನಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಹಾಗೆ ಮಾಹಿತಿ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ. ಹೊಸಬರು ಯಾರು ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಆನ್ ಮಾಡ್ಕೊಂಡ್ರೆ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಶನ್ ಆಗಿ ಬರ್ತವೆ. ಹೊಸ ಹೊಸ ಉದ್ಯೋಗ ಮಾಹಿತಿಗಳು ದೊರೆಯುತ್ತದೆ. ಗಮನಿಸ್ ಮಾಹಿತಿ ಇಲ್ಲಿ ಇವಾಗ ಇದು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಶಾಲೆಯಲ್ಲಿ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಇದು ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಒಂದು ಉದ್ಯೋಗ ಆಗಿದೆ. ಈ ಉದ್ಯೋಗಕ್ಕೆ ಪುರುಷ ಮತ್ತು ಮಹಿಳೆಯರು ಇಬ್ಬರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ನರ್ಸು, ಕ್ಲರ್ಕು ಮತ್ತು ವಾರ್ಡನ್ ಹುದ್ದೆಗಳಿವೆ. ಇಲ್ಲಿ ನರ್ಸ್ ಹುದ್ದೆ ಒಂದು ಹುದ್ದೆ ಖಾಲಿದೆ. ವಯೋಮಿತಿ 21ರಿಂದ 40 ವರ್ಷ ಇರುತ್ತದೆ. ಮಹಿಳಾ ವಾರ್ಡನ್ ಹುದ್ದೆ ಒಂದು ಖಾಲಿದೆ. 21ರಿಂದ 35 ವರ್ಷ ಇರುತ್ತಾರೆ. ಇನ್ನು ಗುಮಾಸ್ತ ಹುದ್ದೆ, ಕ್ಲರ್ಕ್ ಹುದ್ದೆ ಬಂದು 2 ಹುದ್ದೆ ಖಾಲಿವೆ. ಅವರಿಗೂ ಕೂಡ 21ರಿಂದ 35 ಇದ್ದಾರೆ ಅಪ್ಲೈ ಮಾಡಬೇಕಾಗುತ್ತೆ. ಇನ್ನು ಈ ಹುದ್ದೆಗೆ ಶೈಕ್ಷಣಿಕ ಅರ್ಹತೆ ಬಂದು ನರ್ಸ್ ಹುದ್ದೆಗಳಿಗೆ ಡಿಪ್ಲೊಮಾ, JNM, BSc ಆಗಿರ್ಬೋದು. ಮತ್ತು ಮಹಿಳಾ ವಾರ್ಡನ್ ಹುದ್ದೆಗಳಿಗೆ 10ನೇ ತರಗತಿ ಪಾಸ್ ಆಗಿರಬೇಕಾಗುತ್ತೆ. ಕ್ಲರ್ಕ್ ಹುದ್ದೆಗಳಿಗೆ 12ನೇ ತರಗತಿ ಪಾಸ್ ಅವರು ಅಪ್ಲೈ ಮಾಡಬಹುದು. ಅಂದರೆ ಸೆಕೆಂಡ್ PUC ಆದರೂ ಅಪ್ಲೈ ಮಾಡಬಹುದಾಗಿದೆ. ಇಲ್ಲಿ ಸ್ಯಾಲರಿ ನೋಡ್ತಾರೆ, ನರ್ಸ್ ಹುದ್ದೆಗಳಿಗೆ 30,000 ರೂಪಾಯಿ ಇರ್ತದೆ. ಮಹಿಳಾ ವಾರ್ಡನ್ ಹುದ್ದೆಗಳಿಗೆ 18,000 ರೂಪಾಯಿ ಇರ್ತದೆ. ಕ್ಲರ್ಕ್ ಹುದ್ದೆಗಳಿಗೆ 25,000 ರೂಪಾಯಿ ಸ್ಯಾಲರಿ ಇರ್ತಕ್ಕಂಥ ನೇಮಕಾತಿ ಆಗಿದೆ. ಇನ್ನು ಅರ್ಜಿ ಸಲ್ಲಿಸುವ ಫೀಸ್ ಯೂನಿಟ್ 500 ರೂಪಾಯಿ ಶುಲ್ಕ ಇರುತ್ತದೆ. SC/ST ಅವರಿಗೆ 350 ಇರುತ್ತೆ. ಇತರರಿಗೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆಮೇಲೆ ಅಪ್ಲೈ ಮಾಡೋ ವಿಧಾನ ಅಪ್ಲೈ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತೆ. ಅಂದರೆ ಪೋಸ್ಟ್ ಮೂಲಕ ಅರ್ಜಿ ಕಳಿಸಬೇಕಾಗಿರ್ತದೆ. ಆಯ್ಕೆ ಪ್ರಕ್ರಿಯೆ ಕೌಶಲ್ಯ ಪರೀಕ್ಷೆ ಮತ್ತು ಸಂದರ್ಶನ ಮೂಲಕ ಇರ್ತಕ್ಕಂಥ ಒಂದು ನೇರ ನೇಮಕಾತಿ ಇರ್ತಕ್ಕಂಥ ಹುದ್ದೆಗಳಾಗಿವೆ. ಇಲ್ಲಿ ಡೇಟ್ ಬಂದ್ಬಿಟ್ಟು ಇದು ಎಷ್ಟನೇ ತಾರೀಕು, 12/12/2025ರಿಂದ 26 ಡಿಸೆಂಬರ್ 2025 ಅರ್ಜಿಯನ್ನು ತಾವು ಸಲ್ಲಿಸಬೇಕಾಗುತ್ತೆ. ಅಪ್ಲೈ ಮೂಲಕ ಅರ್ಜಿಯನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗುತ್ತೆ. ಅರ್ಜಿ ಸಾಮಾನ್ಯ ಹೇಳ್ತೀನಿ ಎಲ್ಲಿದೆ ಅಂತ. ಇವಾಗ ಅವ್ರು ವೆಬ್ಸೈಟಿಂದ PDF ಕೊಟ್ಟಿದ್ದಾರೆ. ಆ PDF ಮತ್ತು ವೆಬ್ಸೈಟ್ ಏನಿದೆ ನೋಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಇದು ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ ಸಂಗೊಳ್ಳಿಯಿಂದ ಕೊಟ್ಟಿದ್ದಾರೆ. ಇದು ಬೆಳಗಾವಿ ಜಿಲ್ಲೆ ಇರ್ತಕ್ಕಂಥ ಸಂಗೊಳ್ಳಿಯಲ್ಲಿ ಇರ್ತಕ್ಕಂಥ ಒಂದು ಸೈನಿಕ ಸ್ಕೂಲ್ದ ಅಫಿಷಿಯಲ್ ವೆಬ್ಸೈಟ್ ಆಗಿದೆ. ಇದು ಮೇನ್ ಪೇಜ್ ಆಗಿದೆ. ಇಲ್ಲಿ ಅವರು PDF ಕೊಟ್ಟಿದ್ದಾರೆ. ಇದು ರೆಕಮೆಂಡ್ ಪೇಜ್ ಆಗಿದೆ. ಇಲ್ಲಿ PDF ಕೊಟ್ಟಿದ್ದಾರೆ. ಸುಮಾರು 3 ಪೇಜ್ PDF ಇದೆ. ಬೇಕನಾ? ಈ PDF ಏನಿದೆ ಅಂದರೆ ನೋಡಿ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ವಿಲೇಜ್ ಪೋಸ್ಟ್ ಮೆಂಟು ಸಂಗೊಳ್ಳಿ, ತಾಲೂಕು ಬೈಲಂಗೂರು, ಡಿಸ್ಟ್ರಿಕ್ಟ್ ಬೆಳಗಾವಿ, ಕರ್ನಾಟಕ ಕೊಟ್ಟಿದ್ದಾರೆ. ಇಲ್ಲಿ ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ರಿಕ್ವೈರ್ಮೆಂಟ್ ನೋಟಿಫಿಕೇಶನ್ ಡಿಸೆಂಬರ್ 2025 ಕೊಟ್ಟಿದ್ದಾರೆ. ಪ್ರಕಟವಾದ ದಿನಾಂಕ 12/12/2025 ಕೊಟ್ಟಿದ್ದಾರೆ. ಇಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್, ಇಲ್ಲಿ ಅಫಿಲಿಯೇಟೆಡ್ ಅಂಡರ್ ಸೈನಿಕ್ ಸ್ಕೂಲ್ ಸೊಸೈಟಿ, ಮಿನಿಸ್ಟರ್ ಆಫ್ ಡಿಫೆನ್ಸ್ ಇರ್ತಕ್ಕಂಥ ಖಾಲಿ ಹುದ್ದೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ಹುದ್ದೆ ಬಂದು ಮೇಲ್ ನರ್ಸ್ ಹುದ್ದೆ ಆಗಿದೆ. ಪುರುಷರಿಗೆ ನರ್ಸಿಂಗ್ ಹುದ್ದೆ ಆಗಿದೆ. ಒಂದು ಹುದ್ದೆ ಖಾಲಿ ಇದೆ. ಈ ಹುದ್ದೆಗೆ ಎಲಿಜಿಬಿಲಿಟಿ ಬಂದ್ಬಿಟ್ಟು ಅಕಾಡೆಮಿ ಡಿಪ್ಲೊಮಾ ನರ್ಸಿಂಗ್ ಪಾಸ್ ಇರಬೇಕು ಮತ್ತು JNM ಇರಬೇಕು. BSc 50% ಜಾಗ ಕೊಟ್ಟಿದ್ದಾರೆ. ಎಕ್ಸ್ಪೀರಿಯನ್ಸ್ ಬೇಕಾದರೆ ಲಾಸ್ಟ್ 5 ಇಯರ್ಸ್ ಅಂತ. ಏಜು 21ರಿಂದ 40 ವರ್ಷ ಒಳಗೆ ಇರಬೇಕಂತ ಕೊಟ್ಟಿದ್ದಾರೆ. ಡಿಸ್ಕವರಿ ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ಯಾಲರಿ ಬಂದು 30,000 ರೂಪಾಯಿ ಇರ್ತದೆ. ಫುಡ್ಡು ಫ್ರೀ ಫುಡ್ ಅಂತ ಕೊಟ್ಟಿದ್ದಾರೆ, ಉಚಿತ ಊಟದ ಅಂತ ಕೊಟ್ಟಿದ್ದಾರೆ. ಅದೇ ರೀತಿ ಸೆಕೆಂಡ್ ಬಂದ್ಬಿಟ್ಟು ಫೀಮೇಲ್ ವಾರ್ಡನ್ ಹುದ್ದೆ ಆಗಿದೆ. ಇದು ಕೂಡ ಒಂದು ಹುದ್ದೆ ಖಾಲಿ ಇದೆ. ಇವರಿಗೆ ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಮೆಟ್ರಿಕ್ಯುಲೇಷನ್ SLC ಪಾಸ್ ಆಗಿರಬೇಕು. ಈಕ್ವಲೆಂಟ್ ಎಕ್ಸಾಮಿನೇಷನ್ ಫ್ರಮ್ ರಿಕಗ್ನೈಸ್ ಬೋರ್ಡ್ ಅಂತ ಕೊಟ್ಟಿದ್ದಾರೆ. ಏಜ್ ಬಂದ್ಬಿಟ್ಟು 21ರಿಂದ 35 ಒಳಗೆ ಇರಬೇಕು. ಈ ಹುದ್ದೆಗೆ ಅಪ್ಲೈ ಮಾಡಬೇಕಾದ್ರೆ ಡಿಸ್ಕ್ರೈಬ್ ಕೊಟ್ಟಿದ್ದಾರೆ. ಇವರಿಗೆ ಸ್ಯಾಲರಿ ಬಂದ್ಬಿಟ್ಟು 18,000 ರೂಪಾಯಿ ಸ್ಯಾಲರಿ ಇರುತ್ತೆ. ಪ್ಲಸ್ ಫುಡ್ ಫ್ರೀ ಅಂತ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಕ್ಲರ್ಕ್ ಹುದ್ದೆಗಳು 2 ಹುದ್ದೆ ಖಾಲಿವೆ. ಇವರು ಕ್ವಾಲಿಫಿಕೇಶನ್ ಬಂದ್ಬಿಟ್ಟು ಶುಡ್ ಪಾಸ್ ಮೆಟ್ರಿಕ್ಯುಲೇಷನ್ 12th ಅಂದರೆ 10ನೇ ತರಗತಿ ಅಥವಾ 12ನೇ ತರಗತಿ ಪಾಸ್ ಆಗಿರೋದು ಕೊಟ್ಟಿದ್ದಾರೆ. ಇವರಿಗೆ ಏಜ್ 21ರಿಂದ 35 ಏಜ್ ಕೊಟ್ಟಿದ್ದಾರೆ. ಸ್ಯಾಲರಿ 25,500 ರೂಪಾಯಿ ಕೊಟ್ಟಿದ್ದಾರೆ. ಪ್ಲಸ್ ಫುಡ್ ಫ್ರೀ ಅಂತ ಕೊಟ್ಟಿದ್ದಾರೆ. ಯಾಕಂದ್ರೆ ಇಲ್ಲಿ ಪ್ರೊಸೆಸ್ಗಳು ಅಪ್ಲೈಂಗ್ ಯಾವ ರೀತಿ ಅಪ್ಲಿಕೇಶನ್ ಹಾಕಬೇಕಾದ್ರೆ ಇಲ್ಲಿ ವೆಬ್ಸೈಟ್ ಹೋಗಬೇಕಾಗುತ್ತೆ. ಇಲ್ಲಿ ವೆಬ್ಸೈಟ್ಗೆ ಹೋಗಿ PDF ಡೌನ್ಲೋಡ್ ಮಾಡ್ಬೇಕಂತ ಕೊಟ್ಟಿದ್ದಾರೆ. ಅವು ನಿಮ್ಮ ಡಾಕ್ಯುಮೆಂಟ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಕ್ಯಾಂಡಿಡೇಟ್ ಮಸ್ಟ್ ಅಟ್ಯಾಚ್ಡ್ ಸೆಲ್ಫ್ ಅಟೆಸ್ಟೆಡ್ ಕಾಪೀಸ್ ಆಲ್ ಮಾರ್ಕ್ ಶೀಟ್, ಸರ್ಟಿಫಿಕೇಟ್, ಡಿಗ್ರೀಸ್, ಡಿಪ್ಲೊಮಾ ಎಲ್ಲ ನಿಮ್ಮ ಸರ್ಟಿಫಿಕೇಟ್ನು ಸೆಲ್ಫ್ ಅಟೆಸ್ಟ್ ಮಾಡಿ ಹಚ್ಬೇಕಂತ ಕೊಟ್ಟಿದ್ದಾರೆ. ದಿ ಕ್ಯಾಂಡಿಡೇಟ್ ವಿ ಹ್ಯಾವ್ ಬಿನ್ ಅವಾರ್ಡೆಡ್ ಗಾರ್ಡ್ಸ್ ನೋಟ್ ಮಾರ್ಕ್ ಅದಿದ್ರು ಹಚ್ಬೇಕಂತ ಕೊಟ್ಟಿದ್ದಾರೆ. ನಮಗೆ ಮ್ಯಾಂಡೇ ಇಲ್ಲ. ಇನ್ನು ಕ್ಯಾಂಡಿಡೇಟ್ ಮಸ್ಟ್ ಸಬ್ಮಿಟ್ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಂತ ಕೊಟ್ಟಿದ್ದಾರೆ. ಇನ್ನು ಕ್ಯಾಂಡಿಡೇಟ್ ಮಸ್ಟ್ ಸಬ್ಮಿಟ್ ಸೆಲ್ಫ್ ಅಟೆಸ್ಟೆಡ್ ಅಡ್ರೆಸ್ಡ್ ಎನ್ವಲಪ್ ಅಂದರೆ 20 ಒಂದು ಎನ್ವಲಪ್ ಹಚ್ಚಿ ನೀವು ಕಳಿಸ್ಬೇಕಾಗುತ್ತೆ. ಅದೇ ನಿಮಗೆ ಹೊಳ್ಳಿ ಅಡ್ಮಿಟ್ ಕಾರ್ಡ್ ಅದರಲ್ಲಿ ಕಳಿಸ್ತಾರೆ ಅವರು, ಅದಕ್ಕೆ ನೀವು ಹೊಳ್ಳಿ ಹಾಕಿ ಕಳಿಸ್ಬೇಕಾಗುತ್ತೆ. ಇನ್ನು ಪೇಮೆಂಟ್ ಬಂದ್ಬಿಟ್ಟು ಶುಲ್ಕ ಬಂದ್ಬಿಟ್ಟು ಅರ್ಜಿ ಫೀಸು 500 ರೂಪಾಯಿ ಇರುತ್ತದೆ ಜನರಲ್ OBC. ಆಮೇಲೆ SC/ST 350 ರೂಪಾಯಿ ಇರುತ್ತೆ. ಈ ರೀತಿ ಫೀಸ್ ಇರುತ್ತೆ. ಇದು ಕಿತ್ತೂರು ಬ್ರಾಂಚ್ಗೆ ಕರ್ನಾಟಕಕ್ಕೆ ಪೇ ಆಗುವಂತೆ ದಿ ಕಮಿಷನರ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ ಪೇಬಲ್ ಕಿತ್ತೂರು ಬ್ರಾಂಚ್ ಕೊಟ್ಟಿದ್ದಾರೆ. ಕರ್ನಾಟಕ ಸ್ಟೇಟ್ ಅಂತ ಈ ಬ್ಯಾಂಕಿಗೆ ಪೇ ಆಗಬೇಕಂತ ಕೊಟ್ಟಿದ್ದಾರೆ. ಅದು ಇನ್ನು SC/ST OBC ಇದ್ದರೆ ಸರ್ಟಿಫಿಕೇಟ್ ಬೇಕಂತ ಕೊಟ್ಟಿದ್ದಾರೆ, ಕೂಡ ಹಚ್ಚಬಹುದಾಗಿದೆ.
ಲಾಸ್ಟ್ ಡೇಟ್ ಬಂದುಬಿಟ್ಟು 26 ಡಿಸೆಂಬರ್ 2025 ಆಗಿದೆ. ಅಷ್ಟು ಇದು ಅರ್ಜಿಯನ್ನು ಸಲ್ಲಿಸಬೇಕು. ಇನ್ನು ಮೋಡ್ ಆಫ್ ರಿಸಿಪ್ಟ್ ಅಪ್ಲಿಕೇಶನ್ ಅದನ್ನು ಅಪ್ಲೈ ಮೂಲಕ ಕಳಿಸಬೇಕಾದ್ರೆ ಕೊಟ್ಟಿದ್ದ ಅಡ್ರೆಸ್, ಈ ಅಡ್ರೆಸ್ಗೆ ತಾವು ಕಳಿಸಬೇಕಾಗುತ್ತೆ. ನೋಡ್ಕೊಳ್ಳಿ ಒಂದ್ಸರಿ. ಇಲ್ಲಿ ರಿಜಿಸ್ಟರ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ, ಸ್ಪೀಡ್ ಪೋಸ್ಟ್ ಬ್ಯಾಂಕ್ ಕೊಟ್ಟಿದ್ದಾರೆ, ಇಲ್ಲಿ ಅಡ್ರೆಸ್ ಕೊಟ್ಟಿದ್ದಾರೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್, ಸಂಗೊಳ್ಳಿ ವಿಲೇಜ್, ಬೈಲಹೊಂಗಲ ತಾಲೂಕು, ಬೆಳಗಾವಿ ಡಿಸ್ಟ್ರಿಕ್ಟ್, ಕರ್ನಾಟಕ. ಪಿನ್ ಕೋಡ್ ಕೊಟ್ಟಿದ್ದಾರೆ. ಈ ಅಡ್ರೆಸ್ಗೆ ತಾವು ಕರೆಕ್ಟಾಗಿ ಬರೆದು ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಬೈ ಹ್ಯಾಂಡ್ ಅಪ್ಲಿಕೇಬಲ್ ಇಲ್ಲಿ ನಾಟ್ ಅಕ್ಸೆಪ್ಟ್ ಅಂದಿದ್ದಾರೆ. ಬೈ ಹ್ಯಾಂಡ್ ತಗೊಂಡಲ್ಲ, ಪೋಸ್ಟ್ ಮೂಲಕ ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಅಪ್ಲಿಕೇಶನ್ ಫಾರ್ ದಿ ಪೋಸ್ಟ್ ಆಫ್ ಮೇಲ್ ನರ್ಸ್, ಫೀಮೇಲ್ ವಾರ್ಡನ್, ಕ್ಲರ್ಕ್, ಮಸ್ಟ್ ಯಾವ ಹುದ್ದೆಗೆ ಅಪ್ಲೈ ಮಾಡ್ತಾರೆ ಅದನ್ನು ಬರೆದು ಕಳಿಸ್ಬೇಕಂತ ಕೊಟ್ಟಿದ್ದಾರೆ. ಇನ್ನು ಮೋಡ್ ಆಫ್ ಕಾಲೇಜ್ ಬಂದ್ಬಿಟ್ಟು ನೀವು ಆಗಲೇ ಎನ್ವಲಪ್ ಹಾಕಿರ್ತಾರಲ್ಲ, ಅದೇ ನೀವು ಒಳ್ಳೆ ಹಾಲ್ ಟಿಕೆಟಾಗಿ ಕಳಿಸ್ತಾರೆ ಅವರು. ಯಾವ ಕ್ವಾಲಿಫೈ ಆದವ್ರನ್ನ ಹಿಡ್ಕೊಂಡು ಸಲ್ಲಿಸಬೇಕಾಗತ್ತೆ. ಇಲ್ಲಿ ಎಕ್ಸಾಮ್ ಬಗ್ಗೆ ಕೊಟ್ಟಿದ್ದಾರೆ, ಯಾವ ರೀತಿ ಟೆಸ್ಟ್ ಇದೆ ಅಂತ ನೋಡ್ಕೊಳ್ಳಿ. ಅದು ಕೂಡ ಇಲ್ಲಿ ಇರುತ್ತೆ ಟೆಸ್ಟ್ ಪಾಸ್ ಆಗಬೇಕಾಗುತ್ತೆ. ಅದ ನಂತರ ಟೆಸ್ಟ್ ಏನು ಕೊಡ್ತಾರೆ. ಇಷ್ಟು ಇನ್ಫಾರ್ಮೇಷನ್ ಆಗಿದೆ. ಈ PDF ಅನ್ನು ವಿಡಿಯೋ ಲಿಂಕಲ್ಲಿ ಕೂಡ ಕೊಟ್ಟಿರ್ತೀನಿ, ಒಂದು ಸರಿ ಚೆಕ್ ಮಾಡ್ಕೊಂಡು ಸಲ್ಲಿಸಬೇಕನ್ನ. ಇವಾಗ ಅಪ್ಲಿಕೇಶನ್ ಫಾರ್ಮ್ ಹೇಗಿದೆ ಅಂದರೆ ಇಲ್ಲಿ PDF ಕೊಟ್ಟಿದ್ದಾರೆ ಅವರು, ಅದು ಅಪ್ಲಿಕೇಶನ್ ಫಾರ್ಮ್ ಆಗಿದೆ. ಈ ಫಾರ್ಮ್ ಪ್ರಿಂಟ್ ತಗೋಬೇಕಾಗುತ್ತೆ. ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸೈನಿಕ ಸ್ಕೂಲ್ ಸಂಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಕೊಟ್ಟಿದ್ದಾರೆ. ನೀವು ಯಾವ ಪೋಸ್ಟ್ ಹಾಕ್ತೀರಾ ಆ ಪೋಸ್ಟ್ ಇಲ್ಲಿ ಬರೀಬೇಕಾಗುತ್ತೆ. ಪೋಸ್ಟ್ ಅಪ್ಲೈಡ್ ಫಾರ್ ನಿಮ್ಮ ಹೆಸರು ಹಾಕಬೇಕಾಗುತ್ತೆ. ಯಾವ ಪೋಸ್ಟ್ ಅಂತ ಇಲ್ಲಿ ಮತ್ತೊಂದು ಸರಿ ಬರೀಬೇಕಾಗುತ್ತೆ. ಇಲ್ಲಿ ನೇಮ್ ಹಾಕಿ, ನಿಮ್ಮ ಡೇಟು, ಏಜ್ ಹಾಕಿ, ಜೆಂಡರ್ ಹಾಕಿ, ನೇಮ್ ಆಫ್ ಫಾದರು, ಮರ್ಟಲ್ ಸ್ಟೇಟಸು, ನ್ಯಾಷನಾಲಿಟಿ, ಆಮೇಲೆ ಕೆಟಗರಿ. ಇಲ್ಲಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಅಟ್ಯಾಚ್ ಮಾಡಬೇಕಾಗುತ್ತೆ. ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ ಜನರಲ್, OBC, ST ಯಾವುದು ಅಂತ, SC/ST ಅಂತ. ಅದೇ ರೀತಿಯಲ್ಲಿ ಕ್ವಾಲಿಫಿಕೇಶನ್ ಹಚ್ಚಬೇಕಾಗುತ್ತೆ. ಕ್ವಾಲಿಫಿಕೇಶನ್ ಸಬ್ಜೆಕ್ಟು, ಬೋರ್ಡ್ ನೇಮು, ಪಾಸಿಂಗ್ ಇರೋ ಡಿವಿಷನು ಅಂದರೆ ಪರ್ಸೆಂಟೇಜ್ ಆಗಬೇಕಾಗುತ್ತೆ. SLCದು, ಇಂಟರ್ಮೀಡಿಯೇಟು, ಡಿಗ್ರಿ ಅಥವಾ ಗ್ರಾಜುಯೇಷನು, ಡಿಪ್ಲೊಮಾ, ಪೋಸ್ಟ್ ಯಾವುದಾಗಿದೆ ಅದನ್ನು ಎಲ್ಲವನ್ನು ಹಾಕಿ ಫಿಲ್ಅಪ್ ಮಾಡಬೇಕಾಗುತ್ತೆ. ಕಂಪ್ಯೂಟರ್ ಕೋರ್ಸ್ ಸರ್ಟಿಫಿಕೇಟ್ ಕೋರ್ಸ್ ಅದಾಗಿದ್ದರೆ ಅದನ್ನು ಕೂಡ ಹಚ್ಚಬಹುದು. ಇಲ್ಲಿ ಎನಿ ಅದರ್ ಕ್ವಾಲಿಫಿಕೇಶನ್ ಇದ್ದರೆ ಮತ್ತು ಎಕ್ಸ್ಟ್ರಾ ಏನಾದರೂ ಇದ್ರೆ ಅಂದರೆ ಅದನ್ನು ಕೊಟ್ಟು ಮೆನ್ಷನ್ ಮಾಡಬಹುದಾಗಿದೆ. ಅದೇ ರೀತಿಯಲ್ಲಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದ್ದಾರೆ. ಡೆಸ್ಟಿನೇಷನು, ನೇಮ್ ಆಫ್ ಆರ್ಗನೈಸೇಷನು, ಬ್ರೀಫ್ ಎಕ್ಸ್ಪೀರಿಯನ್ಸ್, ಪೀರಿಯಡು, ಎಲ್ಲಿಂದ ಎಲ್ಲಿವರೆಗೆ ಆಗಿದ್ರೆ, ಯಾವ ಪೋಸ್ಟ್ ಇದೆ ಅಂತ ಅದನ್ನು ಕೂಡ ಸರ್ಟಿಫಿಕೇಟ್ ಹೆಸರನ್ನು ಅದನ್ನು ಕೂಡ ಹಾಕಬೇಕಾಗುತ್ತೆ. ಇಲ್ಲಿ ಲ್ಯಾಂಗ್ವೇಜನ್ನು ಕೊಟ್ಟಿದ್ದಾರೆ. ಓದಲು ಮತ್ತು ಬರೆಯಲು ಮಾತ್ರ ಯಾವ ಭಾಷೆ ಬರುತ್ತೆ ಅದನ್ನ ಹಾಕಬೇಕಾಗುತ್ತೆ. ಕರೆಸ್ಪಾಂಡಿಂಗ್ ಅಡ್ರೆಸ್ಸು, ಪರ್ಮನೆಂಟ್ ಅಡ್ರೆಸ್ಸು, ಮೊಬೈಲ್ ನಂಬರು, ಇಮೇಲ್ ID, ಡೇಟ್ ಆಫ್ ಅಪ್ಲಿಕೇಶನ್ ಫೀಸು, ನೇಮ್ ಆಫ್ ಬ್ಯಾಂಕು, ಯಾವ ಬ್ಯಾಂಕಿಗೆ ಚಾನಲ್ ಕಟ್ಟಿರ್ತಾರೆ ಅದನ್ನ ಹಾಕಬೇಕಾಗುತ್ತೆ. ಇಲ್ಲಿ DD ನಂಬರು, ಡೇಟು, ಅಮೌಂಟ್ ಹಾಕಬೇಕಾಗುತ್ತೆ. ಇಲ್ಲಿ ಡೆಕ್ಲೇಷನ್ ಕೂಡ ಓದ್ಕೊಂಡು ಇಲ್ಲಿ ಕೆಳಗಡೆ ಪ್ಲೇಸ್ ಹಾಕಿ, ಡೇಟ್ ಹಾಕಿ, ಇಲ್ಲಿ ಸಿಗ್ನೇಚರ್ ಮಾಡಿ ನಿಮ್ಮದು ಇಲ್ಲಿ ನಿಮ್ಮ ನೇಮ್ ಬರಬೇಕಾಗುತ್ತೆ. ಬರೋದು ಇದನ್ನು ಪೋಸ್ಟ್ ಮೂಲಕ ಕಳಿಸಬೇಕಾಗಿರುತ್ತದೆ. ಇದಿಷ್ಟು ಇನ್ಫಾರ್ಮೇಷನ್ ಆಗಿದೆ. ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ ಅವರು ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ. ಓಕೆ ಫ್ರೆಂಡ್ಸ್, ಇದು ಲಿಂಕ್ ಇದೆ. ಈ ಲಿಂಕನ್ನು ಇದೇ ವಿಡಿಯೋಗಳಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ನೋಡ್ಕೊಂಡು ಇಲ್ಲಿ ನೋಟಿಫಿಕೇಶನ್ ಇದೆ ಮತ್ತು ಅಪ್ಲಿಕೇಶನ್ ಫಾರ್ಮ್ ಇದೆ, ಎಲ್ಲವನ್ನು ಫಿಲ್ಅಪ್ ಮಾಡಿ ಅರ್ಜಿ ಸಲ್ಲಿಸಬಹುದಾಗಿದೆ. ನನಗೆ ಈ ಮಾಹಿತಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ನಿಮ್ಮ ಕಮೆಂಟ್ ಮಾಡಿ. ಮತ್ತು ವಿಡಿಯೋ ನೋಡಿ ತುಂಬ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ.